ಶಿವಮೊಗ್ಗ ನಗರದಲ್ಲಿ ಹಲವಾರು ಅತ್ಯಂತ ಅಗತ್ಯವಾದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮನವಿಗಳನ್ನು, ಹಲವಾರು ಸೂಚನೆ ಹೋರಾಟಗಳನ್ನು ಮಾಡಿದ್ದೀವಿ. ಈಗ ಈ ಹೋರಾಟವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ಕುಡಿಯುವ ನೀರಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಅದು ಅಗತ್ಯ ಇರ್ತಕ್ಕಂಥದ್ದು. 300-400 ಕೋಟಿ UG ಕೇಬಲ್ ಕೆಲಸ ಆದರೂ UG ಕೇಬಲ್ ಕಂಬಗಳನ್ನು ತೆಗೆದೇ ಇರತಕ್ಕಂಥ ಭ್ರಷ್ಟ ಕಾಮಗಾರಿಯನ್ನ ವಿರುದ್ಧವಾಗಿ ಸ್ಮಾರ್ಟ್ ಸಿಟಿಯ ಟಾಯ್ಲೆಟ್ಗಳನ್ನು ರೆಡಿ ಮಾಡಿದ ಅದು ಉಪಯೋಗಕ್ಕೆ ಬರದೇ ಇದ್ದದನ್ನ ಉಪಯೋಗಕ್ಕೆ ಬರಬೇಕು, ಸಾರ್ವಜನಿಕ ಬಳಕೆಗೆ ಬರಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಸೂಳ ಶೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಆಸ್ತಿ ತೆರಿಗೆ ಖಾತೆ ಬದಲಾವಣೆ ಶುಲ್ಕವನ್ನು 5-6 ಪಟ್ಟು ಅಧಿಕವಾಗಿ ಶಿವಮೊಗ್ಗ ನಗರ ಪಾಲಿಕೆಯಲ್ಲಿ ಮಾತ್ರ ಮಾಡ್ತಾ ಇರೋದ್ರ ಬಗ್ಗೆ ನಮಗೆ ಸೊಲ್ಯೂಷನ್ ಬೇಕು. ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಹೋದರೆ ಇದನ್ನು ಅವರ ಬೇಜವಾಬ್ದಾರಿಯನ್ನು ಖಂಡಿಸಿ ಹೋರಾಟದ 2ನೇ ಹಂತಕ್ಕೆ ಮೊದಲನೇದಾಗಿ ನಾಳೆ 8ನೇ ತಾರೀಕು 11 ಗಂಟೆಗೆ ಶಾಸಕರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ, ಧರಣಿ ಕೂಡ್ತೀವಿ. ಅದರ ಮುಂದಿನ ವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಧರಣಿ ಮಾಡ್ತೀವಿ. ನಂತರದಲ್ಲಿ ರಸ್ತೆ ತಡೆ ಇರ್ಬೋದು, ಕಪ್ಪು ಪಟ್ಟಿ ಪ್ರದರ್ಶನ ಇರ್ಬರ್ತಕ್ಕಂಥದ್ದು, ಈ ಥರ ಹಲವಾರು ಸೀರೀಸ್ ಆಫ್ ಹೋರಾಟಗಳನ್ನು ಮಾಡ್ತೀವಿ. ನಾವು ಈ 5-6 ಸಮಸ್ಯೆಗಳು ತಕ್ಷಣ ಬಗೆಹರಿಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.